ಸಾನ್ನಿಧ್ಯದಲ್ಲಿ ಹಿರಿಯ ನಾಗರಿಕ ಅನ್ಯೋನ್ಯ ಕೂಟದ ಮೂಲಕವಾಗಿ ಕರ್ತನನ್ನು ಕೃತಜ್ಞತೆಯಿಂದ ನಡೆಸುತ್ತೇವೆ. ರಾತ್ರಿ ನಮ್ಮೆಲ್ಲರಿಗೆ ಕೊಟ್ಟಂಥ ವಿಶ್ರಾಂತಿಗಾಗಿ ಈಗಲೂ ನಮ್ಮ ಬಾಡಿಗೆ ಕೊಟ್ಟಂಥ ಈ ಹೊಸ ದಿನಕ್ಕಾಗಿ ಕರ್ತನ ಸ್ತೋತ್ರ. ಈ ದಿನದಲ್ಲಿ ಸಕರ್ತನ ಎಲ್ಲ ರೀತಿಯ ಆಶೀರ್ವಾದ ನಾವು ಹೊಂದಿಕೊಳ್ಳಿಕ್ಕಾಗುವಂಥ ಕೃಪೆಯನ್ನು ನಾವು ಗ್ರಹಿಸಿಕೊಟ್ಟಿದ್ವಿ. ಇದು ವಿಶೇಷವಾಗಿ ಹಿರಿಯ ನಾಗರಿಕರ ಅನ್ಯೋನ್ಯ ಕೂಟದ ಎಲ್ಲ ಸದಸ್ಯರು ಪರ್ಪಲ್ಲೆ ಆಶ್ರಮಕ್ಕೆ ಹೋಗಲು ಸಿದ್ಧತೆಯನ್ನು ಮಾಡಿಕೊಂಡು ಎಲ್ಲರೂ ತಯಾರಾಗಿರುವಾಗ ಕರ್ತನಿಂದ ವಿಶೇಷವಾದ ಪ್ರಸನ್ನತೆಗಾಗಿ ನಾವು ಹೇಳಿಕೊಳ್ತೇವೆ. ನಾವು ಸುರಕ್ಷಿತವಾಗಿ ಪ್ರಯಾಣ ಮೂಲಕ ಪರ್ಪಲ್ ಆಶ್ರಮಕ್ಕೆ ಹೋಗಲಿಕ್ಕಾಗುವಂತೆ ಆಗ ಅಲ್ಲಿದ್ದುಕೊಂಡು ಅಲ್ಲಿನ ಈ ದಿನದ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದೇ ರೀತಿಯ ಸುರಕ್ಷಿತವಾಗಿ ಹಿಂತಿರುಗಬೇಕಾಗುವಂಥ ಕೃಪೆಯಲ್ಲಿ ಕರ್ತನಿಗೆ ಮಾಡಿಸಿ ನಾವು ಎಲ್ಲ ರೀತಿಯ ಪರಿಸ್ಥಿತಿಗಳ ಮಧ್ಯದಲ್ಲಿ ನಿನ್ನ ದಿವ್ಯ ಚಿತ್ತವನ್ನು ಇದು ನೋಡುತ್ತಾ ನಾವು ಮಾಡುವಂಥ ಪ್ರತಿಯೊಂದೊಂದು ಕಾರ್ಯಗಳು ಸಹ ನಿನ್ನನ್ನು ಆಶ್ರಯಿಸಿಕೊಂಡು ನಾವು ಮುನ್ನಡೆಯಲು ಶಕ್ತರಾಗುವಂತೆ ಪ್ರತಿಯೊಬ್ಬರಿಗೂ ಸಹ ಬೇಕಾದ ಆರೋಗ್ಯ ಸುಕ್ಷೇಮ ನಿನ್ನ ಕೃಪೆಯ ನಡೆಸುವಿಕೆ ನಾನು ಗ್ರಹಿಸಿ ಮುನ್ನಡೆಸುವುದಾಗಿ ಹೇಳಿಕೊಡುತ್ತಾ ಎಲ್ಲವೂ ನಿನ್ನ ಪವಿತ್ರ ಕೈಗಳಲ್ಲಿ ಸಮರ್ಪಿಸುತ್ತೇವೆ. ಯೇಸು ಸಹ ಬೇಡಿದ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ದೇವರೇ, ಆಮೆನ್. ಕರ್ತನೆ, ಹಿರಿಯ ನಾಗರಿಕ ಕೂಟದ ಎಲ್ಲ ಸದಸ್ಯರನ್ನ ನೀನು ಆರಿಸು. ಪ್ರತಿ ಸ್ವಾಮಿ ಈ ದಿನದ ಈ ಕೂಟದ ಆದಿಯು ಅಂತ್ಯವು ಮಧ್ಯವು ನಾಲ್ಕೊಂಡು ಇದರ ಬಗ್ಗೆ ಎಲ್ಲ ರೀತಿಯ ಘನ ಮಾನ ಮಣ್ಣನ್ನ ಹೊಂದುತ್ತಾ ಬರಬೇಕಾಗಿ ಪ್ರಾರ್ಥನೆ ಸ್ವಾಮಿ. ಹಿರಿಯರು ಅವರು ಕುಟುಂಬಕ್ಕೆ ಆಶೀರ್ವಾದ, ಹಿರಿಯರು ಸಭೆಗೆ ಆಶೀರ್ವಾದ, ಹಿರಿಯರು ಸಮುದಾಯಕ್ಕೆ ಆಶೀರ್ವಾದ. ಅವರ ಅನುಭವ, ಪ್ರಾರ್ಥನೆ, ತಾಳ್ಮೆ, ಕೊಡುಗೆ ಮದುವೆ ಸ್ವಾಮಿ ಇವರ ಪ್ರಾಂತ ವಿಶಿಷ್ಟವಾಗುತ್ತೆ. ಅಂದ್ರೆ CSI ಸ್ಮಾರಕ ದೇವದ ಈ ಒಂದು ಕೂಟವನ್ನ ನೀನು ಅದ್ಭುತವಾಗಿ ಅರಸು ನಡೆಸು, ನಿನ್ನ ಕೃಪೆಯನ್ನು ತಿಳಿಸು, ನಿನ್ನ ದರ್ಶನವನ್ನು ದಯಪಾಲಿಸು. ಈ ಸಂದರ್ಭದಲ್ಲಿ CSI ಕ್ರಿಸ್ತ ಸೇವಾಶ್ರಮದ ಕರ್ತನೆ ಸೆಕ್ರೆಟರಿ ಮತ್ತು ಮ್ಯಾನೇಜರ್ ಟಿ ನಮ್ಮನ್ನ ಐವತ್ತು ಸೇವಕರಿಗೂ ಈ ಒಂದು ಎಲ್ಲ ಆಶ್ರಮ ನಿವಾಸಿಗಳಿಗೂ ಪರಿಪಾಲಿಸಿದ್ದಾರೆ. ಮತ್ತು ಆಶ್ರಮದ ಸೇವೆ, ಬೋರ್ಡಿಂಗ್ ಹೋಮ್ ನ ಸೇವೆ ಎಂಬುದಾಗಿ ಹೇಳುವಾಗ ಅದು ಸುಲಭ ಸಾಧ್ಯವಾದಂತಹ ಸೇವೆ ಅಲ್ಲ. ಅಯ್ಯನವರು ಕೂಡ ಇಲ್ಲಿ ಆಶ್ರಮದ ಸೇವೆ ಮತ್ತು ಸಭಾ ಸೇವೆಯಲ್ಲಿ ಒಟ್ಟಿಗೆ ಇದ್ರು ಕಾರ್ಕಳದಲ್ಲಿ. ಏನೆಂದರೆ ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದಿರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ. ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರುವನು. ಅದರಿಂದ ದೇವರ ಆಶೀರ್ವಾದ ಯಾವತ್ತೂ ಕೂಡ ನಮ್ಮೊಂದಿಗಿರಬೇಕು. ಖಂಡಿತ ಇರ್ತದೆ. ನಾವು ಅನೇಕ ಬಾರಿ ಅದನ್ನು ನೆನೆಸುವುದಿಲ್ಲ. ದೇವರ ಆಶೀರ್ವಾದವನ್ನು ನಾವು ನೆನೆಸುವುದಿಲ್ಲ. ದೇವರ ಅದ್ಭುತಗಳನ್ನು ನಾವು ಅನುಭವ ಮಾಡುವುದಿಲ್ಲ. ಆದ್ರೆ ದೇವರ ಅದ್ಭುತಗಳು ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ ನಾವು ಕುಳಿತು ಆಲೋಚನೆ ಮಾಡೋಣ. ದೇವರು ಹೇಗೆ ನಡೆಸಿದ, ನಮ್ಗೆ ಆರೋಗ್ಯ ಕೊಟ್ಟ, ನಮ್ಗೆ ಆಲೋಚನೆ ಕೊಟ್ಟ, ಜ್ಞಾನ ಕೊಟ್ಟ, ಕುಟುಂಬ ಜೀವಿತವನ್ನು ಕೊಟ್ಟ. ಈ ಮಧ್ಯೆ ಕಷ್ಟಗಳು ತೊಡರುಗಳು ಬಂದಿರಬಹುದು, ಆದ್ರೆ ಎಲ್ಲದರಿಂದ ನಮ್ಮನ್ನು ಪಾರುಗಾಣಿಸಿ ಸಮೃದ್ಧವಾದಂತಹ ಸಮಾಧಾನದ ಒಂದು ಜೀವಿತವನ್ನು ಕೊಟ್ಟ. ಮಾತ್ರವಲ್ಲ, ಇಂದು ಈ ಸ್ಥಳಕ್ಕೆ ನೀವು ಬಂದಿರುವುದಾದರೆ ಆಲೋಚನೆ ಕೊಟ್ಟ ಆತನು ದೇವರು. ಮಾತ್ರವಲ್ಲ, ಆರೋಗ್ಯವನ್ನು ಕೊಟ್ಟ ಆತನು ದೇವರು. ನಮಗೆ ಕಷ್ಟ ದೂರದ ಸ್ಥಳ ಎಂಬುದಾಗಿ ನೀವು ಚಿಂತೆ ಮಾಡಲಿಲ್ಲ. ಹೋಗೋಣ, ನೋಡೋಣ, ಪ್ರಾರ್ಥನೆಯಲ್ಲಿ ಭಾಗವಹಿಸೋಣ.
ವೃದ್ಧರ ಜೊತೆಯಲ್ಲಿ ಸ್ವಲ್ಪ ಸಮಯವನ್ನು ಕಳೆಯೋಣ. ಈ ಆಲೋಚನೆಯನ್ನು ಕೊಟ್ಟದ್ದು ದೇವರೇ. ಇದು ಅದ್ಭುತಗಳು. ದೇವರು ನಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಧದಲ್ಲಿ ಅದ್ಭುತಗಳನ್ನು ಮಾಡ್ತಾನೆ. ಅದ್ಭುತಗಳನ್ನು ಹುಡುಕಿಕೊಂಡು ಎಲ್ಲೆಲ್ಲೂ ಹೋಗ್ಬೇಕಾಗಿಲ್ಲ ನಾವು, ಅಥವಾ ಯಾವುದೋ ಒಂದು ಸ್ಥಳದಲ್ಲಿ ಮಾತ್ರ ಅದ್ಭುತ ಅಲ್ಲ. ನಮ್ಮ ಮನೆಯಲ್ಲಿ, ನಮ್ಮ ಸ್ಥಳದಲ್ಲಿ, ನಮ್ಮ ಇರುವಿಕೆಯ ಪ್ರತಿಯೊಂದು ಸ್ಥಳಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ ದೇವರ ಅದ್ಭುತಗಳನ್ನು ಮಾಡಲು ಶಕ್ತನು ಬದ್ಧನಾಗಿದ್ದಾನೆ. ಅದರಿಂದ ನಾವು ದೇವರ ಅದ್ಭುತಗಳು ನಮ್ಮ ಜೀವನದಲ್ಲಿ ಆಗುವಾಗ ದೇವರು ಕೊಟ್ಟಂತ ಕೃಪೆ, ದೇವರ ಆಶೀರ್ವಾದ, ದೇವರು ಕೊಟ್ಟಂತ ಆರೋಗ್ಯ, ದೇವರು ಕೊಟ್ಟಂತ ಆಹಾರ, ದೇವರು ಕೊಟ್ಟಂತ ಬಟ್ಟೆ, ದೇವರು ಕೊಟ್ಟಂತ ವಸತಿ, ಇದಕ್ಕೆ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಯೇಸು ನಮ್ಮೊಂದಿಗಿದ್ದಾನೆ, ಯೇಸು ನಮ್ಮ ರಕ್ಷಕನಾಗಿದ್ದಾನೆ, ಆತನೇ ನಮ್ಮ ರಕ್ಷಕನು, ಆತನಿಂದಲೇ ರಕ್ಷಣೆ. ಇದನ್ನು ನಾವು ಉದ್ಧಾರ ಮಾಡುವುದಾದರೆ, ರಕ್ಷಣೆಯ ಜೀವನ ಏನೆಂಬುದಾಗಿ ನಾವು ಏನೇನೋ ಆಲೋಚನೆ ಮಾಡುವುದಕ್ಕಿಂತ ಯೇಸು ನನ್ನ ರಕ್ಷಕ, ಆತನೊಂದಿಗೆ ನಾನು ಜೀವಿಸ್ತೇನೆ, ಆತನೇ ನನ್ನ ನಡೆಸುವ ಆತನು, ಆತನು ಸರ್ವಶಕ್ತನು. ಇಂಥ ಸರಳ ಸೂತ್ರವನ್ನು ನಾವು ಇಟ್ಟುಕೊಳ್ಳುವುದಾದರೆ, ಖಂಡಿತವಾಗಿ ಆ ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಲ್ಲುವುದಾದರೆ ನಾವೆಲ್ಲೆಲ್ಲೋ ಹೋಗ್ಬೇಕಾಗಿಲ್ಲ, ಅಥವಾ ದೇವರ ಅದ್ಭುತಗಳಿಗಾಗಿ, ದೇವರ ಆಶೀರ್ವಾದಕ್ಕಾಗಿ ಏನೋ ಚಿಂತೆ ಮಾಡಬೇಕಾಗಿಲ್ಲ. ನಂಬಿಕೆ, ಸರಳವಾದಂತ ನಂಬಿಕೆ. ಯೇಸು ನನ್ನ ರಕ್ಷಕ, ನನ್ನನ್ನು ಗುಣಪಡಿಸುವ ಆತನು, ಆರೋಗ್ಯದಾಯಕನು, ನನಗೆ ಸ್ವಸ್ಥತೆಯನ್ನು ಕೊಡಲು ಶಕ್ತನು, ನನಗೆ ಜ್ಞಾನವನ್ನು ಕೊಟ್ಟ ಆತನು, ನನ್ನ ಕುಟುಂಬ ಜೀವಿತದಲ್ಲಿ ನನ್ನನ್ನು ಮುನ್ನಡೆಸಿದ ಆತನು, ವೃದ್ಧಾಪ್ಯದಲ್ಲಿಯೂ ಕೂಡ ನನಗೆ ಬಲ ಶಕ್ತಿಯನ್ನು ಕೊಟ್ಟು ಕಾಪಾಡಿದ ಆತನು. ಒಂದು ವೇಳೆ ನೋವಿರಬಹುದು. ಪೌಲನ ಜೀವನದಲ್ಲಿ ಒಂದು ನೋವಿತ್ತು. ಆತನಿಗೆ ಕಾಡುತ್ತಿದ್ದಂತ ಒಂದು ಶೂಲ ಅಥವಾ ಒಂದು ತಾಪತ್ರಯ, ಆದರೂ ಕೂಡ ದೇವರ ಅಭಯ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುವುದೆಂಬುದಾಗಿ. ಅದರಿಂದ ನಾವು ಕೂಡ ದೇವರನ್ನು ಆಶ್ರಯಿಸಿಕೊಂಡು ದೇವರ ಬಲವನ್ನು ಹೊಂದಿಕೊಂಡು ಮುನ್ನಡೆಯುವುದಾದರೆ ನಮಗೇನು ತೊಂದರೆ ಇಲ್ಲ. ಬಲ, ಶಕ್ತಿ, ಆರೋಗ್ಯ, ಕ್ಷೇಮ, ಜ್ಞಾನ ಎಲ್ಲವೂ ಕೂಡ ದೇವರಿಂದ ಒದಗಿ ಬರ್ತದೆ. ರಕ್ಷಕನಾದಂತ ಯೇಸುವಿನಿಂದ ಒದಗಿ ಬರ್ತದೆ. ಆ ನಂಬಿಕೆಯಲ್ಲಿ ನಾವು ಮುಂದೆ ಹೋಗೋಣ. ನಮ್ಮ ಸೇವೆಯಲ್ಲಿಯೂ ಕೂಡ ಮುಂದಡಿ ಇಡೋಣ. ಕೇವಲ 4 ಗೋಡೆಗಳ ಮಧ್ಯದಲ್ಲಿ ಮಾತ್ರ ನಮ್ಮ ಸೇವೆಯಲ್ಲ, ನಾವು ಹೊರ ಪ್ರಪಂಚವನ್ನು ನೋಡೋಣ, ಬೇರೆ ಬೇರೆ ಸಭೆಗಳನ್ನು ನೋಡೋಣ, ಬೇರೆ ಬೇರೆ ಸಂಸ್ಥೆಗಳನ್ನು ನೋಡೋಣ, ಅನಾಥರನ್ನು ಅಥವಾ ವೃದ್ಧರನ್ನು ಅಥವಾ ಅಶಕ್ತರನ್ನು, ದೀನ ದಲಿತರನ್ನು, ಸಮಾಜದ ಅಂಚಿನಲ್ಲಿರುವಂತ ಜನರನ್ನು ಕಣ್ತೆರೆದು ನೋಡೋಣ. ಹೋಗಿ ಸಹಾಯ ಮಾಡುವುದಕ್ಕೆ ನಮಗೆ ಸಾಧ್ಯವಿಲ್ಲದಿದ್ದರೂ ಕೂಡ ಪ್ರಾರ್ಥನೆಯಲ್ಲಿ ಆ ವ್ಯಕ್ತಿಗಳನ್ನು, ಆ ಸಂಸ್ಥೆಗಳನ್ನು ನೆನಪು ಮಾಡಿಕೊಂಡು ಆ ಮೂಲಕವಾಗಿ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ. ದೇವರು ಮಹಿಮೆಯಲ್ಲಿ ಬಂದ ಆತನು, ಆಶೀರ್ವಾದವನ್ನು ಕೊಟ್ಟ ಆತನು, ಸಂರಕ್ಷಣೆ ನೀಡಿದ ಆತನು. ಅದರಿಂದ ಆತನ ಹಸ್ತ ಯಾವತ್ತೂ ಕೂಡ ನಮ್ಮೊಂದಿಗೆ ನಮ್ಮನ್ನು ನಡೆಸುವುದೆಂಬಂತ ನಂಬಿಕೆಯಲ್ಲಿ ಮುಂದೆ ಸಾಗೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಐರನ್ನರವರು ಪ್ರಾರ್ಥನೆ ಮಾಡಿದರು. ಒಟ್ಟು ಹಾಜರಾದ ಸದಸ್ಯರು 31 ಮಂದಿ. ಅಂದಿನ ವಾಕ್ಯ ಸಂದೇಶವನ್ನು ನಮ್ಮ ಸಭಾಪಾಲಕರಾದ ರೆವರೆಂಡ್ ರಾಬಿನ್ಸನ್ ಬಾರ್ನಬಾಸ್ ಅಯ್ಯನವರು ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 32ರಿಂದ 35 ವಚನಗಳಿಂದ ಆಯ್ದ ಭಾಗದಿಂದ ಹಂಚಿಕೊಂಡು ಬಾಳುವುದು ಎಂಬ ವಿಷಯವಾಗಿ ಉತ್ತಮ ಸಂದೇಶವನ್ನು ನೀಡಿದರು. ನಿನ್ನ ಕೃತಜ್ಞತೆಯಿಂದ ಸ್ತೋತ್ರ ಮಾಡುವಂತೆ ನೀನು ಕೊಟ್ಟಂತೆ ಈ ಸುಸಮಯಕ್ಕಾಗಿ ನಾವು ನಿನ್ನನ್ನು ಕೃತಜ್ಞತೆಯಿಂದ ವಂದಿಸುತ್ತೇವೆ. ದಾಟಿದ ನಮ್ಮ ಜೀವನ ಪ್ರಯಾಣದ ಪ್ರತಿಯೊಂದು ಹಂತಗಳಲ್ಲಿ ನಮ್ಮನ್ನು ವಿಧವಾದ ರೀತಿಯಲ್ಲಿ ಕಾಯ್ದು ಕಾಪಾಡಿ ನಡೆಸಿದರೆ ನುಡಿ. ಈಗಲೂ ಕರ್ತನೆ, ಈ ಒಂದು ಸಮಯವನ್ನು ನಮ್ಮ ಜೀವನದಲ್ಲಿ ಅನುಕೂಲಿಸಿಕೊಟ್ಟು ಈ ಒಂದು ಆಶ್ರಮದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬರುವಂತೆ ನೀನು ನಮ್ಮನ್ನು ನಡೆಸಿದ್ದೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಮಾತ್ರವಲ್ಲ, ಇಲ್ಲಿನ ನಡೆಸಲ್ಪಡುವಂತೆಲ್ಲ ಸೇವಾ ಕಾರ್ಯಗಳಿಗಾಗಿಯೂ ಕರ್ತನ ನಾವು ನಿನ್ನ ಕೃತಜ್ಞತೆಯಿಂದ ವಂದಿಸುತ್ತೇವೆ. ಇಲ್ಲಿನ ಸೇವಾ ಮೇಲ್ವಿಚಾರಕನ್ನೇ ಮಾಡುವಂಥ ರೆವರೆಂಡ್ ಬೆಳ್ಳಿ ಅಯ್ಯನವರಿಗಾಗಿ ಹಾಗೂ ಅವರೊಂದಿಗೆ ಇಲ್ಲಿ ಸೇವೆಯನ್ನು ಸಲ್ಲಿಸುವಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗಾಗಿ ಹಾಗೂ ಎಲ್ಲ ಆಶ್ರಮವಾಸಿಗಳಿಗಾಗಿ ನಿನ್ನನ್ನು ನಾವು ಕೃತಜ್ಞತೆಯಿಂದ ವಂದಿಸುತ್ತೇವೆ. ಹೌದು ಕರ್ತನೆ, ಒಂದು ಒಳ್ಳೆಯ ಸೇವಾ ಕಾರ್ಯಗಳು ಈ ಒಂದು ಸ್ಥಳದಲ್ಲಿ ನಡೆಯುವಂತೆ ನೀನವರನ್ನು ನಿನ್ನ ವಿಶೇಷವಾದ ಸಾಧನವಾಗಿ ಉಪಯೋಗಿಸುವುದಕ್ಕಾಗಿ ಆ ಮೂಲಕ ಬರತಕ್ಕ ಪ್ರತಿಫಲವನ್ನು ಪ್ರತಿಯೊಬ್ಬರು ಹೊಂದಿಕೊಳ್ಳುವಂತೆ ನೀನು ಈ ಒಂದು ಸ್ಥಳದಲ್ಲಿ ನಡೆಸಿಕೊಡುವಂಥ ಸೇವೆಯ ಮೂಲಕ ನಿನಗೆ ಮಹಿಮೆ ಆಗಲಿ ಅಂತಾಗಿ ನಾವು ಬೇಡಿಕೊಡ್ತೇವೆ. ನಿಶ್ಚಿತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಆಹಾರ ರೂಪದಲ್ಲಿ ಪಾಲಿಸು. ನಾವೆಲ್ಲ ಮಾಡಿದ್ರು ನಾವು ಕ್ಷಮಿಸದೆ ನಾವು ತಪ್ಪುಗಳನ್ನು ಕ್ಷಮಿಸು. ನಮ್ಮ ಶೋಧನೆಗೆ ಸೇರಿಸದೆ ಕೇಳಿದ ನಾವು ತಪ್ಪಿಸು.
ಮೊದಲು ಈ ಕಾರ್ಯಕ್ರಮವನ್ನು ಉತ್ತಮವಾಗಿ ನಡೆಸಲು ಸಹಾಯ ಮಾಡಿದ ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮೊಡನೆ ಬಂದು ನಮ್ಮನ್ನು ಪ್ರೋತ್ಸಾಹಿಸಿದ ನಮ್ಮ ಅಯ್ಯನವರಿಗೆ ಉಪಕಾರ. ಈಗಿನ ಸಂದೇಶ ನೀಡಿದ ರೆವರೆಂಡ್ ಬರ್ಟಿ ಅಯ್ಯನವರಿಗೂ ನಮ್ಮ ತುಂಬು ಹೃದಯದ ಉಪಕಾರವನ್ನು ಸಲ್ಲಿಸುತ್ತೇವೆ. ಅವರು ನಮ್ಮೆಲ್ಲ ಅನುಕೂಲತೆಗಳನ್ನು ಆರ್ಗನೈಸ್ ಮಾಡಿದ್ದಾರೆ. ಈ ಆಶ್ರಮವನ್ನು ನಮಗೆ ನೋಡಲು ಸಹಾಯ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ನಮ್ಮ ವಂದನೆಗಳು. ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಿದ ಸೊಲೊಮನ್ ಅಯ್ಯನವರಿಗೂ ತುಂಬ ಉಪಕಾರಗಳು. ಮಿಸ್ಟರ್ ಸಿಡ್ಡಿಯವರ ಆರ್ಥಿಕ ಸಹಾಯವು ಸಂಗೀತದ ಮೂಲಕ ಈ ದಿನದ ಕಾರ್ಯಕ್ರಮವನ್ನು ಚಂದಗೊಳಿಸಿದ ಅವರಿಗೂ ನಮ್ಮ ಕೃತಜ್ಞತೆಗಳು. ನಮಗೆಲ್ಲ ಕಾರ್ಯಕ್ರಮಗಳಲ್ಲಿ ಮಾರ್ಗದರ್ಶನ ನೀಡುತ್ತಿರುವ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ನಮ್ಮ ಮಧ್ಯದಲ್ಲಿ ಇಲ್ಲ. ಈಗ ಅನಾನುಕೂಲತೆಯನ್ನು ಬರಲು ಸಾಧ್ಯವಾಗಲಿಲ್ಲ. ಅವರೇ ಎಸ್.ಎಂ. ಅಯ್ಯರೇ. ನಮಗೆಲ್ಲ ಕಾರ್ಯಕ್ರಮಗಳ ಮಾರ್ಗದರ್ಶನ ನೀಡಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಉಪಕಾರವನ್ನು ತಿಳಿಸುತ್ತೇವೆ. ಇನ್ನು ಧನ ಸಹಾಯ ಮಾಡಿದ ಮತ್ತು ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ ಎಲ್ಲ ಸದಸ್ಯರು ಒಂದೆರಡು ಮಾತುಗಳನ್ನು ಮಿಸ್ ಆಗಿದ್ದೇವೆ. ಪ್ರಶಾಂತ್ ಅವರು ಈ ದಿನ ಬಂದು ನಮ್ಮ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಈ ಕಾರ್ಯಕ್ರಮವನ್ನು ಉತ್ತಮವಾಗಿ ಮಾಡಲಿಕ್ಕಾಗುವಂತೆ ಸಹಾಯ ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಉಪಕಾರ ಹೇಳುವ ಹಾಗೂ ಬೆನೋನಿಯವರು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮಗೆ ಸಹಾಯ ಮಾಡುತ್ತಿರುತ್ತಾರೆ. ಅವರಿಗೆ ಕೂಡ ಉಪಕಾರ ಹೇಳುತ್ತಾರೆ. ಬ್ಯಾಂಗ್ಳೂರು ಇವರು ನಡೆಸಿದ ಸ್ಪೋರ್ಟ್ಸ್ ಇವೆಂಟ್ ವಾಕಿಂಗ್ ರೇಸಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ. ಪ್ರತಿ ವರ್ಷ ನಾವು ನಮ್ಮ ಕೂಟದ ಪರವಾಗಿ ಅವರಿಗೆ ಏನಾದರೂ ಗಿಫ್ಟನ್ನು ಕೊಡ್ತೇವೆ. ಈ ವರ್ಷ ಕೂಡ ನಾವು ಕೊಡಲು ನಿರ್ಧಾರಗೊಂಡಿದ್ದೇವೆ. ಅಯ್ಯನವರು ಎದುರು ಬಂದು ನಮ್ಮ ಅಯ್ಯನವರು ಎದುರು ಬಂದು ಅವರಿಗೆ ಬರ್ಟಿ ಅಮ್ಮನ ಅಯ್ಯನವರನ್ನು ಎದುರು ಬಂದು ನಮ್ಮ ಚರ್ಚಿನ ಸೈಟಲ್ಲಿ ಹಾಕುತ್ತಿರುವ ಪ್ರಸಾದ್ನವರಿಗೂ ನಮ್ಮ ಕೂಟದ ಪರವಾಗಿ ಸಣ್ಣ ಬಹುಮಾನವನ್ನು ನೀಡಬೇಕು. ಭಟ್ಟಿ ಅಯ್ಯನವರಿಗೆ ನಾವು ಇಲ್ಲಿ ಬಂದು ಸಿಕ್ಕಿ ಹೋಗಿದ್ದೆವು, ಕಿಟಿವೇಣ ಮತ್ತು ನಾನು. ಆಗ ಬಹು ಸಂತೋಷವಾಗಿ ನಮ್ಮನ್ನು ವೆಲ್ಕಮ್ ಮಾಡಿರ್ತಾರೆ. ಈ ದಿನ ಕೂಡ ಅವರು ತುಂಬ ಅರೇಂಜ್ಮೆಂಟ್ ನಮಗಾಗಿ ಎಲ್ಲ ಅರೇಂಜ್ಮೆಂಟ್ ಅವರೇ ಮಾಡಿದ್ದು. ಅವರಿಗೆ ನಮ್ಮೆಲ್ಲರ ಪರವಾಗಿ ಉಪಕಾರ ಹೇಳೋಣ. One more time.
ವಾದ್ಯಕ್ಕೆ ಮತ್ತೊಮ್ಮೆ ನಾನು ಸ್ವಾಗತಿಸ್ತೇನೆ. ಸ್ವಲ್ಪ ಸಮಯ ನಾವು ಅನ್ಯೋನ್ಯತೆಯಿಂದ ರಾಗ, ಪ್ರಾರ್ಥನೆ ಮತ್ತು ಕೆಲವು ಗೇಮ್ಸ್ ಸ್ವಲ್ಪ ಸಮಯವನ್ನು ಕಳೆಯೋಣ ಒಟ್ಟಾಗಿ. ಬಳಿಕ ಊಟದ ವ್ಯವಸ್ಥೆ ಮಾಡಿದೆ. ಬಳಿಕ ಊಟ ಮಾಡಿ ಭಕ್ತಿ ಮಾಡುವಂತ ಇದ್ರೆ ಇವುಗಳಿನ ಪವಿತ್ರ ಸಾಹಿತ್ಯ ಪ್ರಸನ್ನತೆ ನಾವು ಈ ಮಧ್ಯಾಹ್ನ ವೇಳೆಯಲ್ಲಿ ಬೇಡಿಕೊಳ್ಳುತ್ತಾ ಕ್ರಿಸ್ತ ಸೇವಕಿ ಆಶ್ರಮದ ಎಲ್ಲ ಪದಾಧಿಕಾರಿಗಳೊಂದಿಗೆ ಹಾಗೂ ಕುಟುಂಬದೊಂದಿಗೆ ನಾವು ಒಟ್ಟಾಗಿ ಸೇರಿ ಬರುವಂತಹ ಒಂದು ಕೃಪೆಯನ್ನು ನೀನು ಒದಗಿಸಿಕೊಡುವುದಕ್ಕಾಗಿ ಸ್ತೋತ್ರ. ಅದರಲ್ಲಿ ಪ್ರಾಮುಖ್ಯವಾಗಿ ಪ್ರಾಯಶ್ಚಿತ್ತ ಮಧ್ಯದಲ್ಲಿ ನಡೆಸಲ್ಪಡುವಂತಹ ಈ ಸೇವೆಯ ಕರ್ತನೆ ನೀನು ಆಶೀರ್ವದಿಸಿದ್ದೆ. ಆ ಮೂಲಕವಾಗಿ ಈ ಕರ್ತನೆ ನಿರಾತಂಕವಾಗಿ ಇಲ್ಲಿ ನಡೆಸಲ್ಪಡುವಂತ ಎಲ್ಲಂತೆ ಸೇವೆಯ ಮೂಲಕ ಅನೇಕರು ಇದರ ಫಲಾನುಭವಿಗಳಾಗಿ ಆಶ್ರಯವನ್ನು ಹೊಂದಿಕೊಳ್ಳಿಕ್ಕಾಗುವಂತಹ ಕೃಪೆಯ ಕರ್ತನೆ ನಡೆಸಿದೆ. ಸೇವೆಯ ನಾನಾ ರೀತಿಯ ಪರಿಸ್ಥಿತಿಗಳ ಮಧ್ಯದಲ್ಲಿ ನಿನ್ನನ್ನು ದೃಷ್ಟಿಸುವಂತಹ ಹಾಗೂ ನಿನ್ನನ್ನು ಬೇಡಿಕೊಳ್ಳುವಂತಹ ಮಕ್ಕಳಿಗೆ ದೊರೆಯಲ್ಪಡುವಂತಹ ಒಂದು ಮಾತಿಗೆ ಅನುಗುಣವಾಗಿ ಈ ಒಂದು ಸೇವಾ ಸಂಸ್ಥೆಯ ಮೂಲಕ ನಡೆಸಲ್ಪಡುವಂತಹ ಸೇವೆಯಲ್ಲಿ ಅನೇಕರು ಕರ್ತನೆ ಒಂದು ಧನ್ಯತಾ ಭಾವವನ್ನು ಹೊಂದಿಕೊಳ್ಳಿಕ್ಕಾಗುವಂತೆ ನೀನು ಒಂದು ಸೇವೆಯನ್ನು ನೀನು ಆಶೀರ್ವದಿಸಿ ಸ್ಮಾರಕ ದೇವಾಲಯದ ಸಭಾಪಾಲಕರೊಂದಿಗೆ ಬಂದಿರುವಂತಹ ಹಿರಿಯ ನಾಗರಿಕರ ಕೂಟದವರು, ಸೀನಿಯರ್ ಸಿಟಿಸನ್ಸ್, ಇವರ ಮೂಲಕ ಕೊಡಲ್ಪಟ್ಟಂತ ಒಂದು ಕೊಡುಗೆ ನಮ್ಮ ಆಶ್ರಮದ ಅಡಿಗೆ ಮನೆಗೆ ಒಂದು ಫ್ರೀಜರ್, ದೊಡ್ಡ ಫ್ರೀಜರ್. ನಮಗೆ ಫ್ರೀಜರ್ ಇತ್ತು, ಅದು ಸಣ್ಣದಾಗಿತ್ತು. ಯಾಕಂದ್ರೆ ನಮಗೆ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಡ್ಲಿಕ್ಕೆ, ಸ್ಟಾಕ್ ಇಡ್ಲಿಕ್ಕೆ ಒಂದು ದೊಡ್ಡ ಫ್ರೀಜರ್ ಬೇಕಾಗಿತ್ತು. ಅದು ಏನೋ ನನ್ನ ಆಲೋಚನೆ ಪೂರಕವಾಗಿ ನಿಮ್ಮ ಒಂದು ಸಹಕಾರ ಅದು ಉತ್ತಮವಾದ, ಅದನ್ನು ಈಗಾಗಲೇ ಕಳಿಸಿಕೊಟ್ಟಿದ್ದಾರೆ, ನಮ್ಮ ಕಿಚನ್ ಅಲ್ಲಿ ಇದೆ. ಅದಕ್ಕಾಗಿ ನಿಮಗೆ ಎಲ್ಲರಿಗೆ ಸೀನಿಯರ್ ಸಿಟಿಸನ್ ಪ್ರತಿಯೊಬ್ಬ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ಮತ್ತು ಸಭಾಪಾಲಕರಿಗೆ ಹಿರೇಕೂಟಕ್ಕೆ ನಾನು ಉಪಕಾರವನ್ನು ತಿಳಿಸ್ತೇನೆ. ನಿಮ್ಮ ಕೊಡುಗೆ ಆಶೀರ್ವಾದದಾಯಕವಾದಂತಹ ಕೊಡುಗೆ, ನಿಮ್ಮ ಸೇವೆ ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ವಿಸ್ತರಿಸಲ್ಪಡಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಇನ್ನು ಮುಂದಿನ ಕಾರ್ಯಕ್ರಮ ನಿಮ್ಮದು.
ಹಿಮಾವತಿ ಕರ್ಕಳ. ನಿಮ್ಮದು ಮಾತಾ ಮಾವೆ. Albert James. George. Bhaskar. David Karkada. ನಿಮ್ಮ ಹೆಸರು ಹೊನ್ನಮ್ಮ. ನಮ್ಮದೆಲ್ಲ ಕೇಳಿದ್ರಲ್ಲ, ನಿಮ್ಮದ ವೀಣಾ. ಸರಿ, ಎಲ್ಲರಿಗೆ ಜೋರು ಚಪ್ಪಾಳೆ. ನಿಮ್ಮದು ಹೇಳಿ. ನಮ್ಮದೆಲ್ಲ ಹೆಸರು ಹೇಳ್ಬೇಕಂತೇಳಿ. ಓ, ಇವರ ಹೆಸರು ಎಲ್ಲರಿಗೂ ಸಹ. ಸೊಲಮೆ ಕೊಟ್ಟಿಯಾರ್, ದೇವಿ ಕಾರ್ಕಳ, ಗೌರಿನಾ ಕೊಟ್ಟಿಯಾರ್, ನೀಲ ವಂಗೇರ, ದಯನ ಕಾರ್ಕಳ, ಸಿಲ್ವಿಯಾ ಹರೀಶ್ ವಂಗೇರ, ನಳಿನಿ, ಪುಷ್ಪ ನ್ಯೂಟನ್, ವಿಕ್ಟರ್ ರಾಡ್ರಿಗಸ್, ಸ್ಟ್ಯಾನ್ಲಿ ವೇದವತ್ತು, ಜೆ.ಕೆ. ಸಾಲಿನ್ಸ್, ವಿನ್ಸೆಂಟ್ ಕ್ರಿಸ್ತಾನಂದ, ಆಸ್ಟಿನ್ ಕೋಟಿಯನ್, ಸಿಡ್ನಿ ಸಂಜೀವನ್, ಎಲ್ಲರಿಗೆ ಸಹ ಜೋರು ಚಪ್ಪಾಳೆ. ಚಪ್ಪಾಳೆ ಇಲ್ಲವಾ? ಈಗ ಶುರು ಮಾಡುವ. ಈಗ ನಮ್ಮ ಈ ಟಿಕೆಟ್ ಅಲ್ಲಿ ಜಲ್ದಿ 5 ಇದೆ. ಜಲ್ದಿ 5 ಯಾರಿಗೆಲ್ಲ ಗೊತ್ತಿದೆ? ನನಗೆ 5 ಒಟ್ಟು ಮಾಡಿದ್ರೆ ಆಯ್ತು. ಫಸ್ಟ್ ಇದು 5. ಸೊ ಫಸ್ಟ್ ಒಂದನೇ ಗೇಮ್ ಜಲ್ದಿ 5, ಎರಡನೇ ಗೇಮ್ ಸ್ಟಾರ್. ಯಾರಿಗೆ ಗೊತ್ತಿದೆ ಸ್ಟಾರ್? ಸ್ಟಾರ್ ಗೊತ್ತಿದೆ ಯಾರಿಗೆ? ಸ್ಟಾರ್ ಬೇಡ. ಸ್ಟಾರ್ ಬೇಡ. ನಾನು 2 ಜಲ್ದಿ 5 ಮಾಡ್ತೇನೆ ಆಯ್ತಾ? ಸೊ ನಿಮಗೆ ಸ್ಟಾರ್ ಗೊತ್ತಿಲ್ಲ, ಅದರಿಂದ 2 ಗೇಮ್ ಜಲ್ದಿ 5. ಮತ್ತೆ ಟಾಪ್ ಲೈನ್. ಮತ್ತೆ 68, 31. ನಲವತ್ತೆರಡು ಉಂಟು, 44 ಉಂಟು, 68 ಉಂಟು, ಆಮೇಲೆ 36. ಓಕೆ, ಜಲ್ದಿ 5 ಮಾಡಿ. ನಿಮ್ಮದೇ ಯಾವುದು? ಮಿಡಲ್ ಲೈನ್. ಇದೆಲ್ಲ ಐವತ್ತೆಂಟು ಉಂಟು, 3, 9, 11. ಎದ್ದು ನಿಲ್ಲಿ. 8 ಇದ್ದವರು ಎದ್ದು ನಿಲ್ಲಿ. ನೋಡಿ, ಒಂದೇ ಪ್ರೈಸ್ ಸಿಗುದು ನಿಮ್ಮ ಇಷ್ಟು ಮಂದಿಗೆ. ಅಯ್ಯೋ, ಈಗ ಇಷ್ಟು ಮಂದಿಯಲ್ಲಿ ಈಗ ನೆಕ್ಸ್ಟ್ ಈಗ ನಾನು ತೆಗೆಯುವ ನಂಬರ್ ಅಲ್ಲಿ ಸಣ್ಣ ನಂಬರ್ ಯಾರಿಗೆ ಇರ್ತದಲ್ಲ ಅವರಿಗೆ ಪ್ರೈಸ್ ಆಯ್ತಾ? ಐವತ್ತು
ಈಗ ನಿಮ್ಮ ಕೈಯಲ್ಲಿ ತಟ್ಟುಂಟು, ನಾವು ಆಕ್ಷನ್ ಡಾನ್ಸ್ ಎಕ್ಸರ್ಸೈಸ್ ಮಾಡಿದ್ದು. ಅದು ಸರ್ ಪೇಪರ್ ನೋಡು, ಪೇಪರ್ ಮಿಷಲ್ಟಿಗ ಕಲೆಗೆ ಹಾಕಬೇಡ, ಕಲೆಗೆ ಹಾಕಬೇಡಿ. ಕೂತಿದ್ದವರು ಕೂತು ಮಾಡಿ, ನಿಂತಿದ್ದವರು. ಈಗ ಈ ಎಕ್ಸರ್ಸೈಸ್ ಮಾಡುವಾಗ ನಮಗೆ ನಾಲ್ಕು ನಮ್ಮ ಬಾಡಿ ಪಾರ್ಟ್ಸ್ ಇದು 4 ಭಾಗ ಹೇಳ್ತೇನೆ. ಒಂದು ಕಿವಿ, ಒಂದು ಮೂಗು, ಒಂದು ತಲೆ, ಮತ್ತೆ ಒಂದು ಸೊಂಟ. ಎಂತ ಹೇಳಿದ್ದು ನಾನು? ಒಂದು ಮೂಗು, ಕಿವಿ, ತಲೆ, ಸೊಂಟ. ಸೊ ನಾವು ಡಾನ್ಸ್ ಮಾಡ್ತಿದ್ದಾಗೆ ಮ್ಯೂಸಿಕ್ ನಿಂತು ಆಕ್ಷನ್ ಅಂತ ಹೇಳುವಾಗ ನೀವು ನಿಮ್ಮ ಕೈಗಳನ್ನು ಒಂದ ಇಲ್ಲಿ ಇಡಬೇಕು, ಒಂದ ಇಲ್ಲಿ ಇಡಬೇಕು, ಒಂದ ಇಲ್ಲಿ ಇಡಬೇಕು. ನಾನು ಯಾವ ಚೀಟಿಯನ್ನು ತೆಗಿತೇನೆ ಅದರಲ್ಲಿ ಯಾರು ಇದ್ದದ್ದು ಅವರ ಔಟ್. ನೀವು ಎಂತ ಇಟ್ಕೊಂಡದ್ದು? ಯಾರೆಲ್ಲ ಸೊಂಟ ಇಟ್ಕೊಂಡಿದ್ದೀರಿ ಸೊಂಟದವರು ಸೊಂಟ ಇಟ್ಕೊಂಡವರು ಕೂತ್ಕೊಳ್ಳಿ. ನೋಡ ನಿಮ್ಗೆ ಅಯ್ಯ ಎಂತ ತೆಗಿದಾರಂತ. ನಿಮ್ಮದೇ ಅಯ್ಯ ತಲೆಗೆ ಇದ್ದವರೆಲ್ಲ ಓಕೆ. ಎಂತ ಇರ್ಬೋದು? ಮೂಗು ಇದ್ದವರು ನೋಡ ಅವ್ರು ಯಾರ್ದು ತೆಗಿತಾರೆ ನೋಡ ಈಗ ಸರ್. ಆಯ್ತಾ ತಲೆಗೆ ಕೈ ಇಟ್ಟವರು ಯಾರಿಲ್ಲ. ಅದರಲ್ಲಿ ಗೊತ್ತಾಗ್ತದೆ ನಿಮ್ಮ ಮೇಲೆ ಎಷ್ಟು
ಈಗ ಹೋಗ್ತಾರೆ. ಈಗ ನಮ್ಮ ವೈಸ್ ಚೇರ್ಮನ್ ಎಂತ ಮಾಡಿದ್ರು ನೋಡುವ. ಇದು ಔಟ್ ಆದವರು ಸೆಕೆಂಡ್ ಪ್ರೈಸ್, ಉಳಿದವರು ಫಸ್ಟ್ ಪ್ರೈಸ್. ನೋಸ್ ಡೇವಿಡ್ ಫಸ್ಟ್ ಪ್ರೈಸ್. ಡೇವಿಡ್ ಹೌಸ್ ಗೀತಾರೆಬೆನ್ನು. ಹೌಸ್ ಟು ಫಾಲೋ ಯಾರು? ಹೌಸ್ ಟು ಫಾಲೋ ಪ್ರೇಮ ಕರ್ಕಳ ಮತ್ತು ವೈಟ್ಲರ್ ಲಾರೆನ್ಸ್. ಒಂದು ನಿಮಿಷ ಅವಸರ ಮಾಡಬೇಡಿ. ರಾಡ್ರಿಗಸ್ ಹೌಸ್ ಟು ಫಾಲೋ ಆಗಿಲ್ಲ. ಜಲ್ದಿ ಫೈಟ್ ನಳಿನಿ ಅಮನ್ನ ಮತ್ತು ನಾಯಲ್ ಸಾಲಿಮ್ಸ್. ಯಾವ ಬರೋದು ನೈಜಲ್? ಟಾಪ್ ಲೈನ್ ಸಲೋಮಿ, ಮಿಡಲ್ ಲೈನ್ ಸೆಲಿನಾ ಪಾಲಿನ, ಅಲ್ಲೆಲ್ಲ ಫೋಟೋ action song. First prize David. Second prize ಗೀತಾರೆಬೆನ್ನು. ಅಲ್ಲೇ ಫೋಟೋ ಅಲ್ಲೇ. ಓಕೆ. ಗೊತ್ತಿದ್ದವ್ರು ಹಾಡಿ.